ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನೇರ ನೇಮಕಾತಿಗಾಗಿ ನಡೆಯುವ ಪರೀಕ್ಷಾ ಪದ್ಧತಿಗಳಲ್ಲಿ ಹಲವಾರು ಬದಲಾವಣೆಗಳಾಗಿರುವುದು ತಾವು ಕೂಡ ಗಮನಿಸಿರಬಹುದು. ಅದೇ ರೀತಿಯಾಗಿ ಈಗ ಇನ್ನು ಮುಂದೆ KPSC ನಡೆಸ್ತಕ್ಕಂತಹ ಪರೀಕ್ಷೆಯಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಯಾವ ಒಂದು ಪರೀಕ್ಷೆಗೆ ಇದು ಅಪ್ಲಿಕೇಬಲ್ ಆಗ್ತದೆಪ್ಪ ಅಂತಂದರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿಯಲ್ಲಿ ಸಂದರ್ಶನಗಳೇನು ಇರುತ್ತಲ್ಲ, ಸಂದರ್ಶನಗಳನ್ನು ಒಳಗೊಂಡಿರುವಂತಹ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಲ್ಲಿ ಮಾತ್ರ ಬದಲಾವಣೆಯಾಗಿದೆ. ಆ ಬದಲಾವಣೆ ಏನಪ್ಪ ಅಂತಂದರೆ, ನೇರ ನೇಮಕಾತಿ ಪರೀಕ್ಷೆಯು ಮೊದಲು MCQಸ್ಗಳನ್ನು ಒಳಗೊಂಡಿರ್ತಿತ್ತು. ಅಂದರೆ 4ರಲ್ಲಿ 1 ಉತ್ತರ ಸರಿಯಾಗಿರ್ತಿತ್ತು. ಸರಿಯಾಗಿದ್ದರೆ ಒಂದಿಷ್ಟು ಅಂಕಗಳನ್ನು ಕೊಡ್ತಾಯಿದ್ರು, ತಪ್ಪಾಗಿದ್ದರೆ ಅದರಲ್ಲಿ 1/4 ನೆಗೆಟಿವ್ ಇರ್ತಿತ್ತು. ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ಅಲ್ಲಿ ಏನಾಗಿರ್ತಪ್ಪ ಅಂದರೆ ವಿವರಣಾತ್ಮಕವಾದಂತಹ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ವಿವರಣಾತ್ಮಕವಾದ ಪರೀಕ್ಷೆಯನ್ನು ಬರೀಲಿಕ್ಕೆ ನಿಮ್ಮ ಒಂದು ಓದುವ ಒಂದು ಪದ್ಧತಿಯಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕಿತ್ತು. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಒಂದೇ ಮಾತರು.